ಕನ್ನಡ ಚಿತ್ರರಂಗದಲ್ಲಿ ಒಂದು 200-300 ಕೋಟಿ ವಹಿವಾಟು ನಡೆಸುವಂತ ಒಬ್ಬ ನಾಯಕ ನಟ ಅವರು, ಒಂದು ಸ್ಟಾರ್. ಅವ್ರ ನಂಬ್ಕೊಂಡು ಹಲವಾರು ಕುಟುಂಬಗಳು ಕೆಲಸ ನಡೆಯುತ್ತೆ. ದರ್ಶನ್ ಸರ್ ಪುಣ್ಯನ ಆ ಥರದ ಒಂದು ಅಭಿಮಾನಿ ಬಳಗ ಪಡೆದಿರೋದಕ್ಕೆ, ಅಥವಾ ಅಭಿಮಾನಿಗಳ ಪುಣ್ಯನ ಈ ಥರದ ಒಂದು ನಟನ ಪಡೆದಿರೋದಕ್ಕೆ ಅವರಿಬ್ಬರದ್ದು ಒಂದು ಸಂಬಂಧನ ಅಷ್ಟು ಸ್ಟ್ರಾಂಗ್ ಆಗಿದೆ. ಏನಂತ ಯಾರಿಗೂ ನಮಗೂ ಇನ್ನೂ ಗೊತ್ತಿಲ್ಲ. ಸರ್ ಹಾಸ್ಪಿಟಲ್ಗೆ ಇದ್ದಾರೆ. ಫಸ್ಟ್ ಅಲ್ಲಿಂದ ಅವರು ಗುಣಮುಖರಾಗಿ ಆಚೆ ಬರಬೇಕು, ಆಮೇಲೆ ಮಿಕ್ಕಿದೆಲ್ಲ. ಇಮೋಷನಲ್ಲೇ ಇರುತ್ತೆ. ನನಗಂತೂ ಎಮೋಷನಲ್ ಆಗಿ ಆಗ್ತೇನೆ. ನಂಗೆ ಇಷ್ಟು ಗ್ಯಾಪ್ ಆದ್ಮೇಲೆ ನೋಡ್ತಾ ಇರೋದವ್ರನ್ನ ನಾನಂತೂ ಎಮೋಷನಲ್ ಆಗ್ತೀನಿ, ಅದಂತೂ ಫಾರ್ ಶೋರ್. ಹೇಗೆ ಅನಿಸ್ತಿದೆ ಸರ್? ಬಹಳ ಖುಷಿ ಇದೆ ನಮಗೆ. ತುಂಬಾ ಒಂದೊಳ್ಳೆ ಪಾಸಿಟಿವ್ ನೋಟ್ ಇವತ್ತು. ಹನುಮ ಜಯಂತಿ ಅಂದ್ರೆ ಹನುಮಂತ ನಮ್ದವ್ರು, ಆಂಜನೇಯ ನಮ್ದವ್ರು ಯಾರನ್ನೂ ಕೈ ಬಿಡಲ್ಲ ಅಂತ ಹೇಳ್ತಾರಲ್ಲ, ಹಂಗೆ ಇವತ್ತಿನ ದಿನಾನೇ ಅದೊಂದು ಅದ್ಭುತವಾದಂಥ ಸುದ್ದಿ ನಮಗೆ. ನ್ಯಾಯಾಲಯಕ್ಕೆ ನಾವು ಧನ್ಯವಾದಗಳನ್ನ ಹೇಳ್ತೀವಿ. ಆ್ಯಂಡ್ ಅವ್ರ ಬೇಲ್ ಸಿಕ್ಕಿರೋದಷ್ಟೇ ಅಲ್ಲ, ಆದಷ್ಟು ಬೇಗ ಅವರು ಆರೋಪ ಮುಕ್ತವಾಗಿ ಆಚೆ ಬರಲಿ ಅನ್ನೋದೇ ನಮ್ಮ ಪ್ರೇಯರ್ಸ್ ಇದೆ. ಸೊ ಅದು ಬೇಗ ಆಗಲಿ ಅಂತ ಕೇಳ್ಕೊತೀನಿ. ಇನ್ನು ಸರ್ ಆರೋಗ್ಯದಲ್ಲಿ ಇನ್ನೂ ಚೇತರಿಸ್ಕೊಂಡಿಲ್ಲ, ಅದ್ರ ಬಗ್ಗೆ ಕೂಡ ಶಸ್ತ್ರಚಿಕಿತ್ಸೆನ ಅಥವಾ ಅದೇ ನಮ್ಮ ಮೇನ್ ಕನ್ಸರ್ನ್ ಅದಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಸಾರ್ ಆರೋಗ್ಯ ಚೆನ್ನಾಗಾಗಬೇಕು ಅಂತ. ಯಾಕಂದ್ರೆ ಒಂದು ಕನ್ನಡ ಚಿತ್ರರಂಗದಲ್ಲಿ ಒಂದು 200-300 ಕೋಟಿ ವಹಿವಾಟು ನಡೆಸುವಂತ ಒಬ್ಬ ನಾಯಕ ನಟ ಅವರು, ಒಂದು ಸ್ಟಾರ್. ಅವ್ರ ನಂಬ್ಕೊಂಡು ಹಲವಾರು ಕುಟುಂಬಗಳು ಕೆಲಸ ನಡೆಯುತ್ತೆ. ಸೊ ಹಾಗಾಗಿ ಚಿತ್ರರಂಗಕ್ಕೆ ಅವ್ರು ಬಹಳನೇ ಮುಖ್ಯವಾಗ್ತಾರೆ. ಸೊ ಅವ್ರ ಹೆಲ್ತು ಅವ್ರದ್ದು ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆದಷ್ಟು ಬೇಗ ಅವ್ರು ಗುಣಮುಖರಾಗ್ಲಿ, ಮೊದಲಿನ ತರನೇ ಅವ್ರು ವಾಪಸ್ ಬರಬೇಕು ಅಂತ ನಮ್ಮನ್ನ. ಅಂದುಕೊಂಡಾಗಿದ್ರೆ ಡೆವಿಲ್ ಸಿನಿಮಾ ಈ ಮಂತ್ ರಿಲೀಸ್ ಆಗಬೇಕಾಗಿತ್ತು, ಆದ್ರೆ ದರ್ಶನ್ ಅವರು ರಿಲೀಸ್ ಆಗಿ ಬಂದಿದ್ದಾರೆ. ಅದೊಂದು ರೀತಿ ಕಾಕತಾಳೀಯ ಅನ್ಸುತ್ತೆ. ಇಲ್ಲಮ್ಮ, ಅದೇನೋ ಒಂಚೂರು ಈ ಥರದ ಒಂದು ಅಡಚಣೆಗಳಾಗಿರುತ್ತೆ. ಬಟ್ ಖಂಡಿತವಾಗ್ಲೂ ಅದೊಂದು ಅದ್ಭುತವಾದ ಚಿತ್ರ ಬೇಗ ಬಂದೇ ಬರುತ್ತೆ. ದರ್ಶನ್ ಫ್ಯಾನ್ಸ್ ಅವ್ರ ಮನೆ ಮುಂದೆ ಎಲ್ಲ ಸಂಭ್ರಮ ಮಾಡ್ತಿದ್ದಾರೆ, ಜೊತೆಗೆ ಫೋಟೋ ಹಿಡ್ಕೊಂಡು ದೇವ್ರಿಗೆ ಯಾವ ರೀತಿ ಪೂಜೆ ಮಾಡ್ತಾರೆ ಅದೇ ರೀತಿ ಮಾಡ್ತಿರೋಂಥದ್ದು. ಬೇರೆ ಕಡೆ ಎಲ್ಲ ಸಹ ಅದೇ ರೀತಿ ಸಂಭ್ರಮ ಮನೆ ಮಾಡಿದೆ. ಏನ್ ಸೊ ಖುಷಿ ಅಲ್ಲಪ್ಪ, ಎಲ್ಲರಿಗೂ ಅದೊಂದು ಖುಷಿ ಇದೆ. ಆ್ಯಂಡ್ ನಾನು ಹಿಂದೆ ಹೇಳಿದ್ದೀನಿ, ಇವಾಗಲೂ ಅದು ಹೇಳ್ತೀನಿ. ಅದು ದರ್ಶನ್ ಸರ್ ಪುಣ್ಯನ ಆ ಥರದ ಒಂದು ಅಭಿಮಾನಿ ಬಳಗ ಪಡೆದಿರೋದಕ್ಕೆ, ಅಥವಾ ಅಭಿಮಾನಿಗಳ ಪುಣ್ಯನ ಈ ಥರದ ಒಂದು ನಟನ ಪಡೆದಿರೋದಕ್ಕೆ ಅವರಿಬ್ಬರದ್ದು ಒಂದು ಸಂಬಂಧನ ಅಷ್ಟು ಸ್ಟ್ರಾಂಗ್ ಆಗಿದೆ. ಸೊ ಅವ್ರು ಇವಾಗಲ್ಲ, ಯಾವತ್ತೂ ದರ್ಶನ್ ಸರ್ ಜೊತೆ ಟ್ರಾವೆಲ್ ಮಾಡಿದ್ದಾರೆ. ಅವ್ರ ಅಭಿಮಾನಿಗಳು ಅಷ್ಟೇ ಪ್ರೀತಿ ತೋರಿಸಿದ್ದಾರೆ. ಒಂದು ಸ್ಟ್ರೆಂತ್ ಅವ್ರಿಗೆ ಅವರು. ಸೊ ಖಂಡಿತವಾಗ್ಲೂ ಅವ್ರ ಖುಷಿ ಬರ್ತಾ ಇರೋದ್ರಲ್ಲಿ ಏನದು ಆಶ್ಚರ್ಯ ಇಲ್ಲ. ಇವತ್ತು ಸುಮಾರಷ್ಟು ವಿಷಯಗಳು ಲಿಂಕ್ ಆಗ್ತಿದೆ ಸರ್. ಸ್ಯಾಂಡಲ್ವುಡ್ ಇರ್ಬೋದು, ಟಾಲಿವುಡ್ ಇರ್ಬೋದು. ಈ ಕಡೆ ದರ್ಶನ್ ಸರ್ ರಿಲೀಸ್ ಆದ್ರೆ, ಆ ಕಡೆ ಅಲ್ಲು ಅರ್ಜುನ್ ಅವರು ವಿಚಾರಣೆಗಂತ ಫ್ಯಾನ್ಸ್ ಏನಾಯ್ತು, ಅದು ಕಾಲ್ಕೊಡ್ತಾ ಇದ್ದು ಒಬ್ರು ಸಾವಾಯ್ತು, ಆ ವಿಚಾರಣೆಗಂತ ಜೈಲ್ ಮೆಟ್ಲೇರಿ ಇರುವಂತದ್ದು ಪ್ರಕರಣ ಏನಾದ್ರು ನನಗೆ ನನ್ನ ದರ್ಶನ್ ಸರ್ದು ಅದ್ರ ಬಗ್ಗೆ ಆದ್ರೆ ನನ್ಗೆ ಓಕೆ. ಇನ್ನು ಅಲ್ಲೇನ್ ನಡೀತಿದೆ ಅವ್ರದ್ದು ಏನದು ಅಷ್ಟು ಗೊತ್ತಿಲ್ಲದ್ರ ಬಗ್ಗೆ ನಾವ್ ಯಾಕೆ ಮಾತಾಡೋದು. ಸರ್, ನಿಮ್ಗೆ ಮೊದಲು ಈ ವಿಚಾರ ಗೊತ್ತಾಗಿದ್ದು ಈಗ ನನಗೆ ಈಗಲೇ ಇಲ್ಲಿ ಬರ್ಬೇಕು, ಒಂದಿವೆ ಬರ್ಬೇಕಾದ್ರೆ ನನಗೆ ಗೊತ್ತಾಯ್ತು. ಫೋನ್ ಕಾಲ್ಗಳು ಬರಕ್ಕೆ ಶುರು ಆದಾಗ ಗೊತ್ತಾಯ್ತು ನನಗೆ. ಯಾಕಂದ್ರೆ ನಾನು ಟ್ರಾವೆಲ್ ಮಾಡ್ತಿದ್ನಲ್ಲ, ನಾನು ಟಿವಿ ನೋಡೋಕ್ಕಾಗಿರ್ಲಿಲ್ಲ. ಸೊ ಫೋನ್ ಕಾಲ್ಸ್ ಬರ್ಬೇಕಾದ್ರೆ ಒಂದು ಗೊತ್ತಾಗಿದ್ದು ನನಗೆ. ಆ್ಯಂಡ್ ಒಂದು ಖುಷಿನಲ್ಲೇ ಅದೇ ಹೇಳಿದ್ನಲ್ಲ, ಬರ್ತಾನೆ ಒಂದು ಒಳ್ಳೆ ಖುಷಿನಲ್ಲಿ ಬಂದೆ ನಾನು. ನಿಮ್ಮ ಫ್ರೆಂಡ್ಸ್ ಬಳಗದವರು ಅಂತ ಇರ್ತಾರೆ, ಕಾಲ್ ಮಾಡಿ ಮಾತಾಡ್ಕೊಂಡು ಏನಿಲ್ಲ, ನೀವು ಬಂದ ತಕ್ಷಣ ಇಲ್ಲೇ ಇದ್ದೀನಿ, ನಿಮ್ಮ ಮುಂದೆ ನಿಂತಿದ್ದೀನಿ, ಈಗ ಹೋಗ್ತಾ ಮಾತಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಹಾಗೆ ಸರ್, ಈಗಾಗಲೇ ಸರ್ ಚಿತ್ರ ನವಗ್ರಹ ಇದು ತುಂಬಾ ವರ್ಷಗಳ ಹಿಂದೆ ತೆಗೆದಿರುವಂತ, ತುಂಬಾ ಇತ್ತೀಚೆಗೆ ತೆರೆ ಕಂಡಾಗ ಕೂಡ ಅದು ಸಾಕಷ್ಟು ಸಕ್ಸಸ್ ಅನ್ನ ಅನುಭವಿಸಿತ್ತು. ಅಂದ್ರೆ ಹೌಸ್ಫುಲ್ ಆಗಿತ್ತು. ಈಗ ಮತ್ತೆ ಸರ್ ಏನು ಬೇಲ್ ಮೂಲಕ ಹೊರಗಡೆ ಬಂದಿದ್ದಾರೆ. ಅವ್ರದ್ದು ಚಿತ್ರೀಕರಣ ಅರ್ಧ ಆಗಿದೆ. ಡೆವಿಲ್ ಏನು ಮುಂದುವರಿಸ್ತಾರ ಗೊತ್ತಿಲ್ವಲ್ಲ. ಫಸ್ಟ್ ಆರೋಗ್ಯನಲ್ಲಮ್ಮ, ಅದೇನು ಅಂತ ಯಾರಿಗೂ ನಮಗೂ ಇನ್ನೂ ಗೊತ್ತಿಲ್ಲ. ಸರ್ ಹಾಸ್ಪಿಟಲ್ಗೆ ಇದ್ದಾರೆ. ಫಸ್ಟ್ ಅಲ್ಲಿಂದ ಅವರು ಗುಣಮುಖರಾಗಿ ಆಚೆ ಬರಬೇಕು, ಆಮೇಲೆ ಮಿಕ್ಕಿದೆಲ್ಲ. ಸೊ ಫಸ್ಟ್ ಅವ್ರ ಹೆಲ್ತ್ ವೈಸ್ ಅವರು ಸರಿ ಆಗ್ಬೇಕು ಫಸ್ಟ್ ಅಷ್ಟೇ. ಅವರ ಆರೋಗ್ಯ ಸುಧಾರಿಸಲಿ, ಹೊರಗೆ ಬರ್ಲಿ ಅಂತ ಹರಕೆ ಹೊತ್ತಿದ್ರು ಸುಮಾರು ಜನ ಫ್ಯಾನ್ಸ್ ಇರ್ಬೋದು, ಕುಟುಂಬಸ್ಥರೇ ಇರ್ಬೋದು. ನೀವೇನಾದ್ರೂ ಆ ರೀತಿ ಹರಕೆಗಳನ್ನ ಹೇಳ್ಕೋಬಾರ್ದು ಅಂತ ಅವೆಲ್ಲ. ಸೊ ಹಾಗಾಗಿ ಅದು ಎಷ್ಟೋ ಜನರ ಪ್ರೇಯರ್ಸ್ ಇದೆ ಅಮ್ಮ, ಎಲ್ಲಾ ಪ್ರೇಯರ್ಸ್. ಅದು ಒಬ್ರು ಇಬ್ರು ಅಂತಲ್ಲ, ಅಷ್ಟು ಕೋಟ್ಯಾಂತರ ಜನರ ಪ್ರೇಯರ್ಸ್ ಇದೆ. ಅದಕ್ಕೆ ಈ ದಿನ ಒಂದು ಆತರ ಸುದ್ದಿ ಸಿಕ್ಕಿದೆ ನನಗೆ. ಸೊ ಅದೇ ಅವ್ರ ಹೆಲ್ತ್ ಚೆನ್ನಾಗಿ ಬೇಗ ಬರ್ಲಿ ಅಂತ ಕೇಳಿ. ಬೇರೆ ಸಿಚುವೇಶನ್ ಹೇಗೆ ಇದ್ರು ನಮ್ಮ ಸಿಚುವೇಶನ್ ಒಂದು ಸ್ಥಾನದಲ್ಲಿ ನಿಂತ್ಕೊಂಡೆ ನಾವು ಯೋಚನೆ ಮಾಡ್ತೀವಿ. ಅದೇ ರೀತಿ ಈಗ ರೇಣುಕಾಸ್ವಾಮಿ ಅವ್ರ ತಂದೆ ಸಹ ನನ್ಗೆ ನ್ಯಾಯ ಬೇಕು ಅನ್ನೋ ರೀತಿನಲ್ಲೇ ಅವ್ರು ಮಾತಾಡ್ತಿರುವಂತದ್ದು. ಅಕಸ್ಮಾತ್ ದರ್ಶನ್ ಅವರು ರಿಲೀಸ್ ಆಗಿ ಏನಾದ್ರು ಬಂದ್ ಮಾತಾಡಿದ್ರು, ನನಗೆ ಆ ಮಾತುಕತೆ ಬೇಡ, ನನ್ನ ಮಗ ವಾಪಸ್ ಕೊಡಕ್ಕಾಗುತ್ತಾ ಅನ್ನೋ ರೀತಿ ರಿಯಾಕ್ಟ್ ಮಾಡಿದ್ದಾರೆ ಈಗಾಗಲೇ. ಈಗ ನಾವು ಅವ್ರ ಮನೇಲಿ ಅವ್ರ ನೋವಿದೆ, ಅವ್ರು ಅದಕ್ಕೆ ಸ್ಪಂದಿಸ್ತೀರ ಅಷ್ಟೇ. ಈಗ ನಾವು ಅದಕ್ಕೇನು ಕಮೆಂಟ್ ಮಾಡೋಕ್ಕಾಗಲ್ಲ. ಈಗ ನಾವೆಲ್ಲ ಮನುಷ್ಯರಲ್ವಮ್ಮ, ನಮಗೆ ನಮ್ಮವರು ತಮ್ಮವರು ಅಂತಾನೆ ನಮಗೊಂದು ಒಲವು, ನಮಗೊಂದು ಸೆಳೆತ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾನು ಏನಿದೆ ನನ್ನ ದರ್ಶನ್ ಸರ್ದು ಅದ್ರ ಬಗ್ಗೆನೇ ಹೇಳ್ಬೋದೇ ಹೊರತು ಅಲ್ಲಿ ಅವ್ರ ಪರವಾಗಿ ಹೇಗೆ ಮಾತಾಡೋಕ್ಕಾಗತ್ತೆ ನಾನು. ಸೊ ನನಗೇನು ಅಂದರೆ ಬಾಸ್ ಆದಷ್ಟು ಬೇಗ ಅವ್ರು ಹುಷಾರಾಗಿ ಆಚೆ ಬರಬೇಕು ಅನ್ನೋದು, ಅಂಡ್ ಆರೋಪ ಮುಕ್ತವಾಗಿ ಆಚೆ ಬಂದ್ಬಿಡ್ಬೇಕು ಆದಷ್ಟು ಬೇಗ ಅನ್ನೋದೇ ಒಂದು ನಮ್ಮ ಪ್ರೇಯರ್ಸ್ ಅಷ್ಟೇ. ದರ್ಶನ್ ಅವರು ನಿಮ್ಮ ಮದ್ವೆಗೆ ಬರ್ತಾರೆ ಅನ್ನೋ ಒಂದು ಹೋಪ್ ನಿಮ್ಮಲ್ಲಿ ಇತ್ತು, ಆದ್ರೆ ಆಗಿರ್ಲಿಲ್ಲ. ಬಟ್ ಈಗ ಹೊರಗಡೆ ಬಂದಿದ್ದಾರೆ. ಮೊದ್ಲು ನೀವು ಹೋಗಿ ಮೀಟ್ ಮಾಡುವಾಗ ಏನು ಫ್ಯಾಮಿಲಿ ಸಮೇತವಾಗಿ ಹೋಗಿ ಮೀಟ್ ಅಲ್ಲ, ಇನ್ನೇನದು ನಾನು ಹೇಳಿದ್ನಲ್ಲಮ್ಮ, ಈಗ ಅವ್ರು ಹಾಸ್ಪಿಟಲ್ ಇದ್ದಾರೆ. ಫಸ್ಟ್ ಅದು ಮುಖ್ಯ ಆಗುತ್ತೆ. ಪ್ರಯಾರಿಟಿ ನಂಬರ್ 1 ಅದಿದೆ. ಅವ್ರು ಹುಷಾರಾಗಿ ಬರ್ಬೇಕು ಅನ್ನೋ ಪ್ರಯಾರಿಟಿ ನಂಬರ್ 1. ಅದಾದ್ಮೇಲೆ ಮಿಕ್ಕಿದೆಲ್ಲ ಪ್ಲಾನಿಂಗ್ಸ್ ಮಾಡಬೇಕು. ಫಸ್ಟ್ ನಮ್ದು ನೋಡ್ಕೊಂಡು ನಾವೇನು ಆ ಥರದ್ದು ಅಲ್ವಲ್ಲ ಯೋಚನೆ. ಸೊ ಫಸ್ಟ್ ಪ್ರಯಾರಿಟಿ ನಂಬರ್ 1 ನಮ್ಮ ತಲೆಲ್ಲ ಇರೋದು, ಸಾರ್ ಆರಾಮಾಗಿದ್ದಾರೆ ಅಂತ ಅನ್ನೋದು ಬರ್ಬೇಕು ನಮಗೆ ನ್ಯೂಸ್.
ಸೊ ಅದಕ್ಕೆ ವೇಟಿಂಗ್ ಅಲ್ಲಿ ಇದ್ದೀವಿ. ದರ್ಶನ್ ಅವ್ರು ನೋಡಿದ್ರೆ ಒಂದ್ ಸ್ಮೈಲ್ ಕೊಡ್ತಾರೆ, ಯಾರನ್ನೇ ಅವ್ರ ಆಪ್ತ ಬಳಗದವ್ರು ಇರ್ಬೋದು ಅಥವಾ ಅವ್ರ ಪರಿಚಯಸ್ಥರು ಇರ್ಬೋದು. ಏನಾದ್ರೂ ನಿಮ್ಮನ್ನ ಈಗ ಅಕಸ್ಮಾತ್ ಇದನ್ನ ಏನಾದ್ರೂ ನೋಡಿದ್ರೆ ಮೀಟ್ ಮಾಡಿದ್ರೆ ಯಾವ ರಿಯಾಕ್ಷನ್ ಕೊಡ್ಬಹುದು, ಏನ್ ಮಾತಾಡ್ತಾರೆ? ಅದು ಮೋಸ್ಟ್ಲಿ ಎಮೋಷ್ನಲ್ಲೇ ಇರುತ್ತೆ. ನನಗಂತೂ ಎಮೋಷ್ನಲ್ ಆಗಿ ಆಗ್ತೀನಿ. ನಮ್ಗೆ ಇಷ್ಟು ಗ್ಯಾಪ್ ಆದ್ಮೇಲೆ ನೋಡ್ತಾ ಇರೋದವ್ರನ್ನ ನಾನಂತೂ ಎಮೋಷ್ನಲ್ ಆಗ್ತೀನಿ, ಅದಂತೂ ಫಾರ್ ಶೋರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. Feed Plus Karnataka.